ಅಧಿಕಾರಿಗಳೇ ಕಣ್ಣು ಬಿಡಿ. ಕತ್ತಲಲ್ಲಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋದು ಬೇಡ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಹಗಲಿನಲ್ಲಿ ಸೂರ್ಯನ ಬೆಳಕಿದ್ದರೂ ರಸ್ತೆ ದೀಪಗಳು ಧಗಧಗನೆ ಉರಿಯುತ್ತಿವೆ. ಆದರೆ ಕಗ್ಗತ್ತಲಲ್ಲಿ ರಾತ್ರಿಯಲ್ಲಿ ಇಡೀ ರಾಷ್ಟ್ರೀಯ ಹೆದ್ದಾರಿಯೇ ಸ್ಮಶಾನದಂತಾಗುತ್ತಿದೆ. ಇದು ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ರಸ್ತೆಯಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿ ಸ್ನೇಹಿತರೆ. ಕಳೆದ 15 ದಿನಗಳ ಯಮಯಾತನೆಯ ಕಥೆಯಾಗಿದೆ. ಅಧಿಕಾರಿಗಳ ಈ ಉಲ್ಟಾ ಪಲ್ಟಾ ಕಾರುಬಾರಿಗೆ ಸಾರ್ವಜನಿಕರು ಬಲಿಯಾಗಬೇಕೇ ಎಂದು ಕರ್ನಾಟಕ ಕಾವಲು ಪಡೆ ತಾಲೂಕಾಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗಲಿನಲ್ಲಿ ಬೆಳಕು, ರಾತ್ರಿಯಲ್ಲಿ ಕತ್ತಲು, ಇದ್ಯಾವ ಸೀಮೆ ಆಡಳಿತ ಸ್ವಾಮಿ? ಕಳೆದ 2 ವಾರಗಳಿಂದ ಹೆದ್ದಾರಿಯಲ್ಲಿ ಇಂಥದ್ದೊಂದು ವಿಚಿತ್ರ ಮತ್ತು ಮೂರ್ಖತನದ ವ್ಯವಸ್ಥೆ ಮುಂದಾಗಿದೆ. ರಾತ್ರಿ ಹೊತ್ತು ಬೀದಿ ದೀಪಗಳಲ್ಲಿದ್ದ ಸಾರ್ವಜನಿಕರು, ಪಾದಾಚಾರಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆ ದಾಟುವುದು ಹೇಗೆ? ಕತ್ತಲಿನಲ್ಲಿ ವೇಗವಾಗಿ ಬರುವ ವಾಹನಗಳ ನಡುವೆ ಸಾಮಾನ್ಯ ಜನರು ರಸ್ತೆ ದಾಟುವುದಾದರೂ ಹೇಗೆ? ಹೆದ್ದಾರಿಯಲ್ಲಿ ಬೆಳಕಿಲ್ಲದೆ ವಾಹನ ಚಾಲಕರು ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾಗಿದ್ದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆಯಷ್ಟೇ ಈ ಒಂದು ಕಗ್ಗತ್ತಲಲ್ಲಿ ಕಗ್ಗತ್ತಲೆಯ ಕಾರಣದಿಂದಾಗಿ ದಾರಿ ಕಾಣದೆ ಒಬ್ಬರು ವಯೋವೃದ್ಧರು ಹಳ್ಳಕ್ಕೆ ಬಿದ್ದು ತೀವ್ರವಾಗಿ ಪೆಟ್ಟು ಮಾಡಿಕೊಂಡಿದ್ದಾರೆ. ಈ ರಕ್ತದ ಕಲೆಗೆ ಹೊಣೆ ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಹೊಣೆಯಾಗುತ್ತದೆ. ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಅಧಿಕಾರಿಗಳ ಗಮನಕ್ಕೆ ಈ ಗಂಭೀರ ಸಮಸ್ಯೆಯನ್ನು ತಂದಾಗ ಅವರು ಬೇಜವಾಬ್ದಾರಿತನದ ಉತ್ತರವನ್ನು ಕೊಡುತ್ತಿದ್ದಾರೆ, ಹಾರೈಕೆ ಉತ್ತರವನ್ನು ಕೊಡುತ್ತಿದ್ದಾರೆ. ಕೊಟ್ಟು ಅದಕ್ಕೆ ಸಮಂಜಸವಾದ ಉತ್ತರವಿಲ್ಲದೆ ನುಣುಚಿಕೊಳ್ಳುತ್ತಿದ್ದಾರೆ. ಹಗಲಿನಲ್ಲಿ ವ್ಯರ್ಥವಾಗಿ ಪೋಲಾಗುತ್ತಿರುವ ವಿದ್ಯುತ್ತನ್ನು ಉಳಿಸಿ ರಾತ್ರಿಯ ಹೊತ್ತು ದೀಪಗಳನ್ನು ಬೆಳಗಿಸುವ ಕನಿಷ್ಠ ಜ್ಞಾನವೂ ಕೂಡ ಇಲಾಖೆಗೆ ಇಲ್ಲವಾಯಿತೆ. ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕೂತು ಕಡತ ತಿರುಗಿಸುವ ಅಧಿಕಾರಿಗಳೇ, ಸಾರ್ವಜನಿಕರ ಜೀವದ ಬೆಲೆ ಗೊತ್ತಿಲ್ಲ ನಿಮಗೆ? ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಹಗಲು ಹೊತ್ತಿನ ಅನಗತ್ಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ರಾತ್ರಿ ಸಮಯದಲ್ಲಿ ಕಡ್ಡಾಯವಾಗಿ ಬೀದಿ ದೀಪಗಳು ಉರಿಯುವಂತೆ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಹೆದ್ದಾರಿಯಲ್ಲಿ ಬೆಳಕಿನ ವ್ಯವಸ್ಥೆ ಕಲ್ಪಿಸದಿದ್ದರೆ ಕರ್ನಾಟಕ ಕಾವಲು ಪಡೆ ಸಂಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಬೀದಿಗಿಳಿದು ಉಗ್ರವಾದಂತಹ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎ ಅಬ್ದುಲ್ ಮಾಲಿಕ್ ರವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ಆಗುವ ಯಾವುದೇ ಅನಾಹುತಿಗಳಿಗೂ ಕೂಡ ಹೆದ್ದಾರಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆಯಾಗಬೇಕಾಗುತ್ತದೆ. ಸ್ನೇಹಿತರೆ, ಧನ್ಯವಾದಗಳು. ಸ್ನೇಹಿತರೆ, ನಮಸ್ಕಾರ. ಸರ್ ನಮಸ್ಕಾರ. ನೋಡಿ, ಒಂದು ವಾರದಿಂದ ನೋಡ್ತಾ ಇದ್ದೀನಿ ಸರ್, ತಮ್ಮ ಹಿಂದ್ಗಡೆ ಇರ್ತಕ್ಕಂಥ ಒಂದು ಲೈಟ್ಗಳು ನೋಡಿ ಹಗಲತ್ತು ಕೂಡ ಉರಿತಾ ಇದೆ. ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಯಾವಾಗ ಮಿನಿಸ್ಟ್ರ್ ಬಂದ ನೋಡಿ ಆವಾಗಿಂದ. ರಾತ್ರಿ ನೋಡ್ರೆ ಒಂದು ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಇಲ್ಲಿ ತಿರುಗಾಡಬೇಕಾದ್ರೆ ಒಂದು ರಸ್ತೆ ಅಪಘಾತ ಆಗುವಂತಹ ಒಂದು ಸನ್ನಿವೇಶ ಎದುರಾಗಿದೆ ಸರ್. ಹಾಗಾಗಿ ಇದರ ಕುರಿತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್, ತಮ್ಮ ಅಭಿಪ್ರಾಯ? ನೋಡಿ, ಈಗ ನಾನು 4 ದಿನ ಮುಂಚೆನೂ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಂಚೆ ಕಚೇರಿ ಮುಂಭಾಗ ಒಬ್ಬರು ವಯಸ್ಸಾಗಿರೋರು ತಮ್ಮ ವಾಹನವನ್ನು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಮೊಮ್ಮಗು ನಿಲ್ಲಿಸ್ಬಿಟ್ಟು ಇಡ್ಲಿ ತಗೊಳ್ಳೋಕ್ಕೋಸ್ಕರ ರಸ್ತೆ ದಾಟ್ತಿರ್ಬೇಕಾದ್ರೆ ಆ ರಸ್ತೆಯಿಂದ ರಸ್ತೆ ದಾಟ್ತಿರ್ಬೇಕಾದ್ರೆ ಡಿವೈಡ್ರಿಂದ ಒಬ್ಬ ಗಾಡಿಯನ್ನು ಹೊಡೆದುಕೊಂಡು ಸಣ್ಣ ಒಂದು ಅಪಘಾತ ಆಯಿತು. ಅದು ಏನು ದೊಡ್ಡ ಒಂದು ಅಪಾಯ ಇರುತ್ತೆ, ದೇವರು ಕಾಪಾಡ್ದ. ನಾವು ಸಮಾಧಾನ ಮಾಡಿ ಕಳಿಸಿದ್ವಿ. ಇದಕ್ಕೆ ಕಾರಣ ಏನಂದರೆ ರಾತ್ರಿ ಸಮಯದಲ್ಲಿ ಲೈಟ್ ಬರದೇ ಇರತಕ್ಕಂಥ ಒಂದು ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗಿದೆ. ಈಗಿನಿಂದಲೂ ಸುಮಾರು 100 ನೋಡ್ತಾ ಇದ್ದೀವಿ. ಇದೇ ರೀತಿ ಲೈಟೇ ಬರಲ್ಲ. ಅಲ್ಲಿ ನೋಡಿ 12 ಗಂಟೆ 40 ನಿಮಿಷ ಆಯಿತು, ಇಲ್ಲಿಗಿಂತ ಲೈಟ್ ಬರ್ತಾ ಇದೆ. ರಾತ್ರಿ ದುರದೃಷ್ಟಕರ ದುರದೃಷ್ಟಕರ ಸಂಗತಿಯಾಗಿದೆ. ಯಾವಾಗ ಇದಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶಗಳು, ಒಳ್ಳೆಯ ಕಾಲ ಯಾವಾಗ ಬರ್ತಂತ ನಿರೀಕ್ಷೆಯಲ್ಲಿದ್ದಾರೆ ಜನಗಳು, ಸಾರ್ವಜನಿಕ. ಆಮೇಲೆ ರಸ್ತೆ ಬದಿ 2 ಕಡೆನೂ ಕೂಡ ಹಳ್ಳ ಕೊಳ್ಳ ಆಗಿದೆ. ರಾತ್ರಿ ಸಮಯದಲ್ಲಿ ವಯೋವೃದ್ಧರು, ಹೆಂಗಸರು ನಡೀತಿರ್ಬೇಕಾದ್ರೆ ಹಳ್ಳ ಕೊಳ್ಳ ನೋಡಿಕೊಂಡು ಹಂಗೆ ಹಳ್ಳಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆನೂ ಕೂಡ ಒಬ್ಬರು ಹಳ್ಳಕ್ಕೆ ಕಾಲು ಹಾಕ್ಕೊಂಡಿದ್ರು. ಅದನ್ನು ನಾವು ನೋಡಿಕೊಂಡು ಸರಿ ಸಮಾಧಾನ ಮಾಡಿ ಕಳಿಸಿದ್ವಿ. ವಿದೇಶ ಪಕ್ಷದ ನಾಗರಿಕರು ನಾವು ಹೇಳಿ ಸಾಕಾಗುತ್ತೆ. ಏನಾದರೂ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ನಾವು ಕರ್ನಾಟಕ ಹೋರಾಟವನ್ನು ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು. ಕೇರಳ ರಸ್ತೆ ಮತ್ತು ಚಾಮರಾಜ ರಸ್ತೆ ಮತ್ತು ಸುತ್ತಮುತ್ತ ರಸ್ತೆ ಮತ್ತು ಚಾಮರಾಜ ರಸ್ತೆ ಮತ್ತು
ಮುಖ್ಯವಾಗಿ ಊಟಿ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಹೆದ್ದಾರಿ ಮಧ್ಯದಲ್ಲಿರ್ತಕ್ಕಂಥ ಲೈಟ್ಗಳು ಯಾವಾಗಲೂ ಉರಿತಿರಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಅವರು ಕೂಡ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದೆ. ಲೈಟು ಉರಿಯೋದಿಲ್ಲ, ಬೆಳಗ್ಗೆ ಟೈಮ್ ಆಫ್ ಮಾಡಿಲ್ಲ. ಅದ್ರ ಬಗ್ಗೆ ಮುಖ್ಯವಾದ ಅಧಿಕಾರಿಗಳು ಎಚ್ಚೆತ್ಕೊಂಡು ಎಲ್ಲ ತಗೊಂಡ್ವಿ ಸರಿಪಡಿಸಬೇಕು ಅಂತ